ಬೀದರ್ನಲ್ಲಿ ಶಾಲಾ ಕಟ್ಟಡದಿಂದ ಬಿದ್ದು ಬಾಲಕ ಸಾವನ್ನಪ್ಪಿರುವಂತಹ ಘಟನೆ. ಶಾಂತಿನಗರದ ನಿವಾಸಿ 15 ವರ್ಷದ ಸಮೀರ್ ಮೃತ ಬಾಲಕ. ಜನಸೇವಾ ಖಾಸಗಿ ಶಾಲೆಯಲ್ಲಿ ದುರಂತ ನಡೆದಿದೆ. ಎಲ್ಐಸಿ ಕಾಲೋನಿಯಲ್ಲಿರುವಂತಹ ಜನಸೇವಾ ಖಾಸಗಿ ಶಾಲಾ ಸಿಬ್ಬಂದಿಯ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ. ಮೃತ ಬಾಲಕನ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಶಾಲೆಯಲ್ಲೇ ಆತನಿಗೆ ಕಿರುಕುಳ ಆಗ್ತಾ ಇತ್ತು, ಹಾಗಾಗಿ ಆತ ಈ ರೀತಿ ಮಾಡಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಆರೋಪಿಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಏನು ಕಿರುಕುಳ ಆಗ್ತಾ ಇತ್ತಂತೆ, ಯಾಕೆ ಬಾಲಕ ಈ ರೀತಿ ಮಾಡಿಕೊಂಡ ಅಂತ? ಮಧುಶ್ರೀ, ಏನಂತಂದ್ರೆ ಇವತ್ತು ಮುಂಜಾನೆ ಬೀದರ್ನಲ್ಲಿರ್ತಕ್ಕಂಥ ಒಂದು ಶಾಲಾ ಕಟ್ಟಡದ ಮೇಲಿಂದ ಬಿದ್ದು ಒಂದು ಸಮೀರ್ ಅಂತೇಳಿ 15 ವರ್ಷದ ಬಾಲಕ ಮೃತಪಟ್ಟಿರ್ತಕ್ಕಂಥದ್ದು. ಈತನಿಗೆ ಆ ಶಾಲೆಯ ಶಿಕ್ಷಕರು ಸಾಕಷ್ಟು ಕಿರುಕುಳನ ಕೊಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಆತ ಕಟ್ಟಡದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತೇಳಿ ಅಲ್ಲಿ ಪಾಲಕರು ಕೂಡ ಹೇಳ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಕಳೆದ 7-8 ವರ್ಷದಿಂದನೂ ಕೂಡ ಆತ 1ನೇ ತರಗತಿಯಿಂದನೂ ಕೂಡ 10ನೇ ತರಗತಿ ಒಂದು ಸುಮಾರು 10 ವರ್ಷಗಳ ಕಾಲ ಅದೇ ಸ್ಕೂಲಲ್ಲಿ ಈತ ನಿರಂತರವಾಗಿ ಓದ್ತಾ ಇದ್ದ. ಆದ್ರೆ ಕಳೆದ 1 ವರ್ಷದಿಂದನೂ ಕೂಡ ಅಲ್ಲಿರ್ತಕ್ಕಂಥ ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಅಲ್ಲಿನ ಶಿಕ್ಷಕರು ಕೂಡ ಸಾಕಷ್ಟು ಆ ಬಾಲಕನಿಗೆ ಕಿರುಕುಳನ ಕೊಡ್ತಾ ಇದ್ದ ಅಂತೇಳಿ ಆ ಬಾಲಕನು ಕೂಡ ಪಾಲಕರಿಗೇನು ಕೂಡ ಸಾಕಷ್ಟು ಸಲ ಹೇಳ್ಕೊಂಡಿದ್ದಂತೆ. ಈ ಜೊತೆಗೆ ಕೂಡ ಪಾಲಕರು ಕೂಡ ಆ ಶಾಲೆ ಆಡಳಿತ ಮಂಡಳಿ ಇರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಕೆಲವು ಶಿಕ್ಷಕರಿಗೂ ಕೂಡ ತಮ್ಮ ಬಾಲಕ ಹೇಳ್ತಾ ಮ್ಯಾಟರ್ನು ಕೂಡ ಅವರಿಗೆ ಸಾಕಷ್ಟು ಹೇಳಿ ಅವ್ರು ಯಾವುದೇ ಕಾರಣಕ್ಕೂ ಆತನಿಗೆ ಕಿರುಕುಳ ಕೊಡಬೇಡಿ ಅಂತೇಳಿ ಕೂಡ ಸಾಕಷ್ಟು ಮನವಿನೂ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇತ್ತೀಚಿನ ಕೆಲವು ದಿನಗಳಿಂದ ಕೂಡ ಈಗ ಇತ್ತೀಚೆಗೇನು ಸ್ಕೂಲ್ ಏನು ಆರಂಭ ಆಗಿದೆ, ಈ ಸ್ಕೂಲ್ ಆರಂಭ ಆದ ನಂತರ ಸಾಕಷ್ಟು ಕಿರುಕುಳ ಕೊಡ್ತಾ ಇದೆ, ಹೀಗಾಗಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಂತ ಪಾಲಕರು ಹೇಳ್ತಿರ್ತಕ್ಕಂಥ. ಆದ್ರೆ ಮತ್ತು ಇದ್ರ ಜೊತೆಗೇನು ಕೂಡ ಅಲ್ಲಿನ ಶಾಲಾ ಆಡಳಿತ ಮಂಡಳಿಯವರು ಇರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಏನು ಶಿಕ್ಷಕರು ಇರ್ಬೋದು, ಯಾವುದೇ ರೀತಿಯಿಂದ ನಾವು ಬಾಲಕನಿಗೆ ಕಿರುಕುಳ ಕೊಟ್ಟಿಲ್ಲ, ಓದು ಅಂತೇಳಿ ಕೂಡ ಅಷ್ಟು ಮಾತ್ರ ಹೇಳ್ತಿದ್ದೀವಿ. ಆದ್ರೆ ಯಾವುದೇ ರೀತಿಯಿಂದ ಕಿರುಕುಳ ಕೊಟ್ಟಿಲ್ಲ, ಆದ್ರೆ ಮೆಗಿಂದ ಬಾಲಕ ಬಿದ್ದು ಮೃತಪಟ್ಟಿರ್ತಕ್ಕಂಥದ್ದು, ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿನ ಶಿಕ್ಷಕರು ಪಾಲಕರಿಗೆ ಹೇಳ್ತಿರ್ತಕ್ಕಂಥದ್ದು. ಈ ಬಾಲಕ ಯಾವ ರೀತಿ ಎದಕ್ಕೆ ಮೃತಪಟ್ಟಿದ ಅನ್ನೋದು ಕೂಡ ಇನ್ನು ಪೊಲೀಸ್ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ಮಧುಶ್ರೀ, ಓಕೆ, ಧನ್ಯವಾದ ಸುರೇಶ್ ತಮ್ಮ ಮಾಹಿತಿ. उतारे मेरे शमना को।